ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಶುಕ್ಲ ಪಕ್ಷ, ಹುಣ್ಣಿಮೆ ತಿಥಿ, ಪುಷ್ಯ ನಕ್ಷತ್ರ, ಭಾನುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಹಾಗೂ ಮಾದಕ ದ್ರವ್ಯಗಳು ಪತ್ತೆ. ಮೈಸೂರು ಅಂದ್ರೆ ಡ್ರಗ್ಸ್ ಎಂಬ ದುಸ್ಥಿತಿ ನಿರ್ಮಾಣ. ಸಂಸದ ಯದುವೀರ್ ಒಡೆಯರ್ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಡಿ. ಚಿಕ್ಕಮಗಳೂರಲ್ಲಿ ಕೇಸರಿ ಸಂಭ್ರಮ, ಬೃಹತ್ ಹಿಂದೂ ಸಮಾಜೋತ್ಸವಕ್ಕೆ ಭರ್ಜರಿ ಸ್ಪಂದನೆ. ಭಾರತ ಮಾತೆ, ಬಸವಣ್ಣ, ಅಂಬೇಡ್ಕರ್ ಭಾವಚಿತ್ರಗಳೊಂದಿಗೆ ಭವ್ಯ ಮೆರವಣಿಗೆ. ಕೇಂದ್ರ ಬಜೆಟ್ ಮೇಲೆ ದೇಶದ ಕಣ್ಣು. ಕಾಗದರಹಿತ ಬಜೆಟ್ ಪರಂಪರೆ ಮುಂದುವರಿಕೆ. ರಾಷ್ಟ್ರಪತಿ ಅನುಮೋದನೆ ಬಳಿಕ 9ನೇ ಬಾರಿಗೆ ಬಜೆಟ್ ಮಂಡಿಸಲು ರೆಡಿಯಾದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ವ್ಯವಸ್ಥೆ ಜಾರಿಗೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾದ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೈಸೂರಿನ ಹೆಬ್ಬಾಳು ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಇರುವುದು ನಿಜ ಎಂದು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿ ಎನ್ಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಹಾಗೂ ಮಾದಕ ದ್ರವ್ಯಗಳು ಪತ್ತೆಯಾಗಿರುವುದನ್ನು ಮತ್ತು ರಾಜಸ್ಥಾನದಲ್ಲಿ 4 ವಶಕ್ಕೆ ಪಡೆದಿರುವ ಬಗ್ಗೆ ಎನ್ಸಿಬಿ ಅಧಿಕೃತ ಮಾಹಿತಿ. ಮಾತನಾಡಿದ ಸಂಸದ, ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ತೋರಿಸುತ್ತದೆ ಎಂದು ಅವರು ಆರೋಪಿಸಿದರು. ತಿಂಗಳಿಗೆ ಒಂದಾದರೂ ಡ್ರಗ್ಸ್ ಪ್ರಕರಣ ಪತ್ತೆಯಾಗುತ್ತಿದ್ದು, ಮೈಸೂರು ಅಂದ್ರೆ ಡ್ರಗ್ಸ್ ಎಂಬ ದುಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಪೊಲೀಸರೇ ಶಾಮೀಲಾಗಿರುವ ಶಂಕೆ ಮೂಡುತ್ತಿದೆ. ಆದ್ದರಿಂದ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರವು ಪೊಲೀಸರ ಮೇಲೆಯೇ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಏನೂ ಸಿಕ್ಕಿಲ್ಲ ಎಂದು ಪೊಲೀಸ್ ಕಮಿಷನರ್ ಹಾಗೂ ಗೃಹ ಸಚಿವರು ಹೇಗೆ ಹೇಳಿದ್ರು ಎಂದು ಸಂಸದ ಯದುವೀರ್ ಒಡೆಯರ್ ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳಿಂದಲೇ ತಪ್ಪು ಮಾಹಿತಿ ನೀಡಲಾಗಿದ್ದು, ಮೈಸೂರಿನಲ್ಲಿ ದಿನಕ್ಕೊಂದು ಅಕ್ರಮ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಹೇಳಿದರು. ಉತ್ತರ ಭಾರತದ ದಂಪತಿ ನಡೆಸುತ್ತಿದ್ದ ಮತ್ತೊಂದು ಅಡ್ಡೆಯ ಮೇಲೆ ಎನ್ಸಿಬಿ ದಾಳಿ ನಡೆಸಿದ್ದು, ದಾಳಿಗೂ ಮುನ್ನ ಆರೋಪಿಗಳು ಪರಾರಿಯಾಗಿದ್ದಾರೆ. ಕಚ್ಚಾ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ರಾಜ್ಯದ ಸರ್ಕಾರ ಆಡಳಿತ ಪಕ್ಷದ ಕೈಯಲ್ಲಿದೆ. ಅವ್ರು ಏನಕ್ಕೆ ಸೂಕ್ತವಾದಂಥ ತನಿಖೆ ಮಾಡಿ, ಇವ್ರು ಏನಕ್ಕೆ ಸ್ಥಳೀಯ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡಿಲ್ಲ ಅಥವಾ ಇವ್ರಿಗೆ ಅರಿವೇ ಇರಲಿಲ್ಲ ಅಂತ ಇವರು ಒಂದು ತನಿಖೆ ಮಾಡಲೇಬೇಕಾಗಿದೆ. ಯಾವುದಾದ್ರೂ ಔಟ್ಸೈಡ್ ಏಜೆನ್ಸಿಯಿಂದ ಮಾಡಬೇಕಾಗಿದೆ. ಯಾಕಂದರೆ ಇವಾಗ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಇದು 2-3 ಬಾರಿ ಅಲ್ಲ, ಇದು ಸತತವಾಗಿ ಪ್ರತಿ ತಿಂಗಳು ಇದು ಡ್ರಗ್ ವಿಚಾರ ಇವತ್ತು ಕರ್ನಾಟಕ, ಅದರಲ್ಲಿ ಮೈಸೂರು ಇವತ್ತು ಎಲ್ಲರೂ ಕೂಡ ಈ ಕಡೆ ನೋಡ್ತಾರೆ. ಡ್ರಗ್ಸ್ ಅಂದ ತಕ್ಷಣ ಇವತ್ತು ಮೈಸೂರಲ್ಲಿ ನಡೀತಾ ಇದೆ ಅಂತ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದು ಒಂದೇ ಅಲ್ಲ, ಡ್ರಗ್ಸ್ ವ್ಯಾಲ್ಯೂಡ್ at 10 crore, ಸ್ಟ್ರೀಟ್ ಮಾರ್ಕೆಟ್ ವ್ಯಾಲ್ಯೂ, ಕ್ಯಾಶ್ 25 lakhs, ಟೊಯೋಟಾ ಫಾರ್ಚುನರ್ ವೆಹಿಕಲ್ಲು, ಬೇರೆ ಕೆಮಿಕಲ್ಗಳು ಸುಮಾರು 500 kg ಅಷ್ಟು ಎಲ್ಲ ಸೀಸ್ ಆಗಿರ್ತಕ್ಕಂಥದ್ದು. ಮತ್ತು ಏನು ಘಟಕ ಇದೆ, ಲ್ಯಾಬ್ ಇದ್ದಕ್ಕಂಥ ಘಟಕ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಮತ್ತು ಅಕ್ಯೂಸ್ಡ್ ಎಲ್ಲರೂ ರಾಜಸ್ಥಾನದಲ್ಲಿ ಸಿಕ್ಕಿರೋರು. ಸೊ ಅಲ್ಲಿ ಸಿಕ್ಕಿದ್ದು ಇಲ್ಲಿ ಎಲ್ಲರೂ ತಮ್ಮ ಚಟುವಟಿಕೆಗಳು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಹಂಗೊತ್ತಿಲ್ಲ, ನೀವೇ ಬೆಳಗ್ಗೆ ನಮಗೆ ರಿಪೋರ್ಟ್ ನೀವು ತಗೊಂಡ್ರಿ ಬೆಳಗ್ಗೆ, ಆವಾಗ ಇದಿನ್ನೂ ರಿಪೋರ್ಟ್ ಬಂದಿರಲಿಲ್ಲ. ಅವ್ರ ಆಧಾರ ಮೇಲೆ ನಾವು ಕೂಡ ಒಂದು ಹೇಳಿಕೆ ಕೊಟ್ವಿ. ಇವತ್ತು ಅದ್ರ ಕೂಡಲೇ ಈ ಒಂದು ಮಾಹಿತಿ ಬಂತು ಆಚೆಗೆ. ಸೊ ನಮಗೂ ಕೂಡ ಅವ್ರು ಗೊತ್ತಾಯ್ತು. ನಾನು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ಲ, ನಾನು ಅವ್ರ ಆಲೋಚನೆ ಬಗ್ಗೆ ನಾನು ನೋಡಿ ಒಂದು ಸಹಜವಾಗಿ ನಮ್ಮ ಪ್ರಶ್ನೆ ಬಂದೇ ಬರುತ್ತಲ್ಲ. ನಮ್ಮೆಲ್ಲರಿಗೂ ಕೂಡ ವಿಶ್ಲೇಷಣೆ ಮಾಡುವಂಥದ್ದು ಸಾಮರ್ಥ್ಯ ಇದೆ. ಅದೇ ಅಂತಿಮಕ್ಕೆ ನಾವೆಲ್ಲ ಬಂದಿದ್ದು, ನಮಗಿಂತ ಮುಂಚೆ ನೀವೇ ಬಂದಿದ್ದೀರಲ್ಲ, ಅವರೇ ಶಾಮಿಲ್ ಇದ್ದಾರೆ ಅಂತ ಸಾಮಾನ್ಯವಾಗಿ ಸಹಜವಾಗಿ ಅದಕ್ಕೆ ಒಂದು ಅಂತ್ಯಕ್ಕೆ ಬರ್ತೀವಲ್ಲ. ಕಮಿಷನರ್ ಒಬ್ಬರೇ ಅಲ್ಲ, ಈವನ್ ಹೋಮ್ ಮಿನಿಸ್ಟರು ಕೂಡ ಫಿನೈಲ್ ಅದೇ ಇವತ್ತು ಸ್ಪಷ್ಟವಾದಂಥ ಮಾಹಿತಿ ಇವ್ರ ಹತ್ರ ಇಲ್ಲ ಅಂದರೆ ಇವರೇನು ಈ ಜವಾಬ್ದಾರಿಗೆ ಸಮರ್ಥರೋ ಇಲ್ವೋ ಅಂತ ಒಂದು ಸಹಜವಾಗಿ ನಮ್ಮ ಪ್ರಶ್ನೆ. ಇದೆಲ್ಲ ಗೊತ್ತಿದ್ರೆ ಅವ್ರಿಗೆ ಅವ್ರು ಇದರಲ್ಲಿ ಶಾಮೀಲ್ ಇದ್ದಾರೋ ಇಲ್ವೋ ಅಂತ ಅದು ಕೂಡ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದು ನಾವೇನು ಆರೋಪಗಳು ಮಾಡೋದಕ್ಕೆ ಅಥವಾ ಏನೋ ಸುದ್ದಿ ಸೃಷ್ಟಿ ಮಾಡೋಕೆ ಹೇಳ್ತಾ ಇಲ್ಲ. ಇದು ಸಹಜವಾಗಿ ಇದು ಒಂದು ಎಲ್ಲರಿಗೂ ವಿಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ಇದ್ದರೆ ಈ ಒಂದು ಅಂತ್ಯಕ್ಕೆ ಬಂದೇ ಬರ್ತೀವಿ ನಾವು.
ಹೆಬ್ಬಾಳ ಆಯ್ತು, ಹೆಬ್ಬಾಳ ಆದ್ಮೇಲೆ ಯಾಮದಹಳ್ಳಿ ಆಯ್ತು. ಈ ಎರಡು ಇನ್ಸಿಡೆಂಟ್ಗಳು ಮತ್ತೆ ರಿಂಗ್ ರೋಡ್ದು ಈ ಮೂರು ಇನ್ಸಿಡೆಂಟ್ಗಳು ನೋಡಿದ್ರೆ ನೀವು ಒಂದು ಮಾತು ಹೇಳಿದ್ರೆ ಔಟ್ ಸೈಡ್ ಇಂದ ಒಂದು ತನಿಖೆ ಆಗ್ಬೇಕು ಅಂತ. ಇವರು ಏನು ಸ್ಟೇಟ್ ಪೊಲೀಸ್ ಔಟ್ಸೈಡ್ ಇಂದ ಆಗಿದ್ದಕ್ಕೆ ನಾನು NCBಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರು ಇಲ್ಲದೆ ಇದ್ರೆ ಇದು ಯಾರಿಗೂ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಈ ಚಟುವಟಿಕೆಗಳು ಇಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಅವ್ರು ಮಾಡಿದ್ದಕ್ಕೇನೆ ಇವತ್ತು ನಮಗೆ ಈ ಒಂದು ಕೇಸ್ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ, ಮತ್ತೆ ಒಂದು ರೀತಿ ಇದು ಪ್ರೋಗ್ರೆಸ್ ಆಗಿದೆ. ಅಲ್ಲ, ಮತ್ತೆ ಮತ್ತೆ ಇನ್ಸಿಡೆಂಟ್ಗಳು ಈ ತರ ಬೆಳಕಿಗೆ ಬರ್ತಾ ಇರೋದ್ರಿಂದ NCB ಅವ್ರಿಗೆ ಮತ್ತೆ ಇಲ್ಲಿಗೆ ಬಂದು ಸಮಗ್ರವಾಗಿ ತನಿಖೆಯನ್ನ ಮಾಡಿ ಅಂತ ಏನಾದ್ರು ಕೇಳ್ತಿದ್ದೀರಾ? ನಾನು ಆಗ್ಲೇ ಕೇಳಿದ್ದೀನಲ್ಲ, ಹಿಂದೆ ನಮ್ಮ ಮಳೆಗಾಲದ ಒಂದು ಅಧಿವೇಶನದಲ್ಲಿ ಮೊದಲನೇ ಬಾರಿಗೆ ತಮ್ಮ ಈ ರಿಂಗ್ ರೋಡಲ್ಲಿ ಇತ್ತಲ್ಲ ಡ್ರಗ್ಸ್ ಘಟಕ, ಆ 0 ಅವರಲ್ಲಿ ಆಗಲೇ ಹೇಳಿದೆ ನಮ್ಮ NCB ಅಂತ ಒಂದು ಸ್ಪೆಷಲ್ ಸ್ಟೇಷನ್ ಇಲ್ಲೇ ಮೈಸೂರಲ್ಲಿ. ಮೈಸೂರು ನಗರದ ಮಹಾರಾಣಿ ಸರ್ಕಾರಿ ಪ್ರೌಢ ಶಾಲೆ ಎದುರಿನ ಕೃಷ್ಣ ವಿಲಾಸ ರಸ್ತೆ ಇಂದು ವಿದ್ಯಾರ್ಥಿನಿಯರ ಸುರಕ್ಷತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ದಿನನಿತ್ಯ ಸಾವಿರಾರು ವಿದ್ಯಾರ್ಥಿನಿಯರು ಸಂಚರಿಸುವ ಈ ರಸ್ತೆಯಲ್ಲಿ ಫುಟ್ಪಾತ್ ಸಮಸ್ಯೆ ಗಂಭೀರವಾಗಿದೆ. ಫುಟ್ಪಾತ್ಗಳನ್ನು ಅಕ್ರಮವಾಗಿ ಹೋಟೆಲ್ಗಳು ವಶಪಡಿಸಿಕೊಂಡಿದ್ದು, ರಸ್ತೆ ಬದಿಯಲ್ಲೇ ವಾಹನಗಳನ್ನು ಅಕ್ರಮವಾಗಿ ಪಾರ್ಕ್ ಮಾಡುವುದರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ಕುರಿತು ಕಾಲೇಜಿನ ಪ್ರಾಂಶುಪಾಲರು ಪಾಲಿಕೆಗೆ ಪತ್ರ ಬರೆದರೂ ಶಾಶ್ವತ ಪರಿಹಾರ ದೊರಕಿಲ್ಲ. ವಿದ್ಯಾರ್ಥಿನಿಯರು ಅಪಾಯದ ನಡುವೆ ರಸ್ತೆಗಿಳಿದು ನಡೆಯುವ ಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳ ಈ ಸಮಸ್ಯೆಯನ್ನು ಕೇಳಿ ಸ್ಪಂದಿಸುವವರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ನಮ್ಮ ಕಾಲೇಜಲ್ಲಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತವ್ರೆ. ನಮ್ಗೇನಂದರೆ ಈಚೆ ಹೋದರೆ ನಡೆಯೋಕ್ಕೆ ಜಾಗ ಇರಲ್ಲ, ಫುಲ್ಲು ಫುಟ್ಪಾತ್ ಎಲ್ಲ ಗಲೀಜಾಗಿದೆ, ಮತ್ತು ವೆಹಿಕಲ್ ಎಲ್ಲ ನಿಲ್ಲಿಸಿ ಓಡಾಡೋಕ್ಕೆ ಜಾಗನೇ ಇಲ್ಲ. ಮತ್ತು ಆ ಕಡೆ ಸೈಡ್ ಹೋಗೋಣ ಅಂದರೆ ಫುಲ್ಲು ಹೋಟೆಲೆಲ್ಲ ಹಾಕ್ಬಿಟ್ಟು ಫುಲ್ ಜಾಗನೇ ಇಲ್ಲ, ನಡೆಯೋಕ್ಕೆ ಜಾಗ ಇಲ್ಲ ಸರ್. ವೆಹಿಕಲ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಹೋಗೋಕ್ಕೆ ದಾರಿ ಇಲ್ಲ ಸರ್, ಅಲ್ಲೆಲ್ಲ ಫುಲ್ ಗಲೀಜು ಮಾಡಿಬಿಟ್ಟವ್ರೆ ಸರ್. ಈ ಕಾಲೇಜೆಲ್ಲ ಬಿಟ್ಟರೆ CBS ತನಕ ನಡ್ಕೊಯ್ತೀವಿ, ಅಲ್ಲೆಲ್ಲ ಫುಲ್ಲು ವೆಹಿಕಲ್ ಎಲ್ಲ ನಿಲ್ಲಿಸ್ಬಿಟ್ಟು ಓಡಾಡೋಕ್ಕೆ ದಾರಿ ಇಲ್ಲ ಸರ್. ಅವರೆಲ್ಲ ಅಲ್ಲಿ ಹಾಕ್ಬಿಟ್ಟು ಹೋಟೆಲ್ನ ಒಂದು ಸ್ವಲ್ಪನೂ ಜಾಗ ಇಲ್ಲ ಸರ್, ಅಲ್ಲೆಲ್ಲ ಹೋಟೆಲ್ ಹಾಕ್ಬಿಟ್ಟವ್ರೆ, ಓಡಾಡೋಕ್ಕೆ ಹಿಂಸೆ. ಕಾಲೇಜ್ ಒಳಗೆ ನಮಗೇನು ಸಮಸ್ಯೆ ಆಗಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಈಚೆ ಹೋದಾಗಲೇ ನಮಗೆ ಸಮಸ್ಯೆಯಲ್ಲಿ ಫುಲ್ಲು ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡವ್ರೆ, ಮತ್ತು ಆ ಕಡೆ ಫುಟ್ಪಾತ್ ಎಲ್ಲ ಫುಲ್ಲು ಗಲೀಜಾಗಿದೆ, ಅಲ್ಲೂ ನಡೆಯೋಕ್ಕಾಗಲ್ಲ. ಆ ಕಡೆ ನಡೆಯೋದಂದರೆ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ, ಮತ್ತು ಆ ಸೈಡ್ ಆದರೆ ಹೋಟೆಲ್ ಎಲ್ಲ ಆವರಿಸ್ಬಿಟ್ಟಿದ್ದಾರೆ, ಸ್ವಲ್ಪನೂ ಜಾಗ ಇಲ್ಲ ನಮ್ಗೆ ನಡೆಯೋಕ್ಕೆ, ತುಂಬ ಸಮಸ್ಯೆ ಆಗ್ತೈತೆ. ನಾನು ಇಲ್ಲಿ ಕಾಲೇಜಲ್ಲಿ ಫಸ್ಟ್ ಇಯರಲ್ಲಿ ಸೇರ್ಕೊಂಡ್ರೆ ಆಗ್ಲಿಂದನೂ ಇದೇ ಥರ, ಯಾವಾಗಲೂ ಅಲ್ಲಿ ಕಾರ್ಗಳೆಲ್ಲ ನಿಂತಿರ್ತದೆ, ಎನಿ ಟೈಮ್ ಫುಲ್ಲು ಪಾರ್ಕಿಂಗಲ್ಲೇ ಇರ್ತದೆ ಎಲ್ಲ. ಇಲ್ಲಿಂದ CBSವರೆಗೂ ಹಂಗೆ ನಡಿಬೇಕು, CBSವರೆಗೂ ಎಲ್ಲ ಪಾರ್ಕಿಂಗಲ್ಲೇ ಇರುತ್ತೆ, ನಾವು ಮಧ್ಯದಲ್ಲೇ ನಡ್ಕೋಗ್ಬೇಕು ಯಾವಾಗಲೂ. ನಾವೇ ಸೈಡಲ್ಲಿ ಹೋಗ್ಬೇಕು, ಅವ್ರು ಬರ್ತಾನೆ ಇರ್ತಾರೆ, ನಾವೇ ನೋಡ್ಕೊಂಡು ಸೈಡಲ್ಲಿ ಹೋಗ್ಬೇಕು. ಈಗ ಇಲ್ಲಿ ಎಷ್ಟೊಂದು ಜನ ಓದ್ತಾರೆ, ಅವ್ರಿಗೆಲ್ಲ ಸಮಸ್ಯೆ, ಸೊ ಅದಕ್ಕೆ ಸರಿ ಮಾಡಬೇಕು ಅಂತ ಸರ್. ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಅವರು ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಚಪ್ಪಪ್ಪ ಬಂದ ತಕ್ಷಣನೇ ಬಂಧಿಸ್ತಾರೆ, ತಿರ್ಗಿ ಅದಾದಮೇಲೆ ಯಥಾ ಪ್ರಕಾರನೇ ಇಲ್ಲಿ ಆಗ್ತಾ ಇರೋದು. ನೀವು ಮಾಡ್ತಾ ಇರೋದು ನೀವು ಇದು ಒಳ್ಳೆ ಕೆಲಸ. ಇದು ಈ ನಮ್ಮ ಹೆಣ್ಮಕ್ಳಿಗೆ ಪಬ್ಲಿಕ್ಕಿಗೆ ಎಲ್ಲನೂ ಒಂಚೂರು ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟಿದ್ದಾನೆ ಮಾಡ್ತಾ ಇದ್ದೀರಿ. ನಮ್ಮದೂ ಸಹಕಾರ ಇದೆ ನಿಮ್ಮ ಜೊತೆಯಲ್ಲಿ. ಇದನ್ನು ನೀವು ಒಂದು ಸ್ವಲ್ಪ ಕೈಗೆ ಫುಟ್ಪಾತ್ನೇ ಇಲ್ದೇದಾಗ ಮಾಡೋರೆ ಅಂತಂದರೆ ಅದನ್ನು ಯಾರು ಕೇಳಬೇಕು? ನಾವು ಕೇಳೋಕ್ಕಾಗತ್ತೆ ಸರ್? ಯಾರು ಕೇಳಬೇಕು? ಕಾರ್ಪೊರೇಷನು, ಪೊಲೀಸು ಅವ್ರು ಬಂದು ಕೇಳಬೇಕು. ಕಂಪ್ಲೇಂಟು ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ, ತೆಗಿಸ್ತಾರೆ, ತಿರ್ಗಾ ಇದು ಯಥಾ ಪ್ರಕಾರನೇ. ನಾವು ಬುದ್ಧಿ ಕಲಿಯೋವರೆಗೂ ಇದು ಉದ್ಧಾರ ಆಗಲ್ಲ ಸರ್. ಈಗ ಒಂದು ಪಾರ್ಕಿಂಗ್ ಮಾಡಬೇಕಾದ್ರೆ ಒಬ್ರಿಗೆ ತೊಂದರೆನೂ ಆಗಬಾರ್ದು. ಇದನ್ನು ನಮ್ಮ ಮೆಂಟಾಲಿಟಿಯಲ್ಲಿ ತಿಳ್ಕೊಂಡೇ ಮಾಡಬೇಕಾದಂಥ ಕೆಲಸ. ಅವ್ರು ತಿಳ್ಕೊಳ್ಳಲ್ಲ, ನಾವೇನು ಮಾಡೋಕ್ಕಾಗುತ್ತೆ ಸರ್? ಪೊಲೀಸ್ನವ್ರಿಗೆ ಒಂದ್ಸತಿ 2 ಸತಿ ಲೆಟ್ರ್ ಕೊಟ್ಟಿದ್ದೀವಿ ಈ ಪಾರ್ಕಿಂಗ್ ಬಗ್ಗೆ, ಇದ್ರದ್ದು ಎಲ್ಲ ಬರ್ತಾರೆ. ನಾವು ಅರ್ಜಿ ಕೊಟ್ಟು ಮಾಡಣೆಗೆ ಬರ್ತಾರೆ, ಬಂದದಾನೆ ತಿರ್ಗಾ ಯಥಾ ಪ್ರಕಾರ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ RC ರಸ್ತೆಯ ಫುಟ್ಪಾತ್ನಲ್ಲಿ ಅಪರಿಚಿತ ಯುವಕನ ಶವ ಪತ್ತೆಯಾಗಿದ್ದು ನಗರದಲ್ಲಿ ಆತಂಕ ಮೂಡಿಸಿದೆ. ಅಂದಾಜು 18 ರಿಂದ 20 ವರ್ಷದ ಯುವಕ ಹಲವು ದಿನಗಳಿಂದ ಹಾಸನ ನಗರ ಬಸ್ ನಿಲ್ದಾಣ ಹಾಗೂ RC ರಸ್ತೆ ಸುತ್ತಮುತ್ತ ಚಿಂದಿ ಆಯುತ್ತಿದ್ದನು ಎಂದು ಸ್ಥಳೀಯ ವ್ಯಾಪಾರಿಗಳು ತಿಳಿಸಿದ್ದಾರೆ. ಯುವಕನ 2 ಕೈಗಳ ಮೇಲೂ ಹಚ್ಚೆಗಳಿದ್ದು ಇಂದು ಫುಟ್ಪಾತ್ ಮೇಲೆ ಮಲಗಿದ್ದಲ್ಲಿಯೇ ಕೊನೆಯುಸಿರೆಳೆದಿರುವುದು ಬೆಳಕಿಗೆ ಬಂದಿದೆ. ಹಾಸನ ಮಹಾನಗರ ಪಾಲಿಕೆ ಸಿಬ್ಬಂದಿ ಪರಿಶೀಲನೆ ವೇಳೆ ಘಟನೆ ಗಮನಕ್ಕೆ ಬಂದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಮೃತದೇಹವನ್ನು ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದ್ದು ಮೃತನ ಗುರುತು ಹಾಗೂ ಪೋಷಕರ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಮಲಸವರ ಗ್ರಾಮದ ಸಮೀಪ ತಡರಾತ್ರಿ ಸಂಭವಿಸಬಹುದಾದ ಭಾರೀ ಅನಾಹುತ ತಪ್ಪಿದೆ.
ರಸ್ತೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಎರಡು ಕಾಡಾನೆಗಳ ನಡುವೆ ಬೈಕ್ ಸವಾರರು ಸಿಲುಕಿಕೊಂಡು ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ಹಿಂದಿನಿಂದ ಬರುತ್ತಿದ್ದ ವಾಹನ ಸವಾರರು ಕಾಡಾನೆಗಳ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದ ಸಂದರ್ಭದಲ್ಲಿ ತಿರುವಿನ ಎದುರಿನಿಂದ ಏಕಾಏಕಿ ಬಂದ ಬೈಕ್ ಸವಾರರು ಆನೆಗಳನ್ನು ಗಮನಿಸದೆ ಮುನ್ನುಗ್ಗಿದ್ದಾರೆ. ಆಗ ಒಂದು ಕಾಡಾನೆ ಬಲಕ್ಕೆ ಮತ್ತೊಂದು ಎಡಕ್ಕೆ ತಿರುಗಿದ ಪರಿಣಾಮ ಬೈಕ್ ಸವಾರರು ಎರಡು ಕಾಡಾನೆಗಳ ಮಧ್ಯೆ ಸಿಲುಕಿದರು. ಆದರೆ ಸವಾರರು ಧೈರ್ಯ ತೋರಿಸಿ ಸಮಯಪ್ರಜ್ಞೆಯಿಂದ ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಹಿಟಾಚಿ ಯಂತ್ರ ಹಳ್ಳಕ್ಕೆ ಬಿದ್ದ ಘಟನೆ ನಡೆದಿದೆ. ಕೆಲಸ ಮುಗಿಸಿ ಸ್ಥಳದಿಂದ ತೆರಳುವ ವೇಳೆ ಚಾಲಕನಿಗೆ ಹಿಟಾಚಿಯ ಮೇಲೆ ನಿಯಂತ್ರಣ ತಪ್ಪಿದ್ದು ಯಂತ್ರ ನೇರವಾಗಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿದೆ. ಅಪಘಾತದ ತೀವ್ರತೆಗೆ ಸ್ಥಳದಲ್ಲಿದ್ದವರು ಬೆಚ್ಚಿಬಿದ್ದರೂ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಚಾಲಕನ ತಲೆಗೆ ಪೆಟ್ಟು ಬಿದ್ದಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಅಪಘಾತದ ನಂತರ ಸ್ಥಳೀಯರು ತಕ್ಷಣ ಚಾಲಕನಿಗೆ ಸಹಾಯ ಮಾಡಿ ಹೊರತೆಗೆದಿದ್ದಾರೆ. ಅಪಘಾತದ ಕಾರಣ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲ ಉಂಟಾಗಿದ್ದು ಬಳಿಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಅವ್ರಿಲ್ಲಾಂದ್ರೆ ಈ ಕಡೆನಾದ್ರೂ ತೆಗಿಬೇಕಿತ್ತಲ್ಲ, ಇಲ್ಲಿಂದ ತೆಗಿತಾ ಬರಬೇಕಿತ್ತು, ಸೈಡಿಂದ ಬಿಡ್ಸ್ಕೊಂಡಲ್ಲ. ಡ್ರೈವರ್ಗಿಂತ ಆಗಿಲ್ಲ ತಲೆಗೆಲ್ಲ ಪೆಟ್ಟಾಗಿಲ್ಲ. ಚಿಕ್ಕಮಗಳೂರಿನಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಗರ ಪ್ರಮುಖ ರಸ್ತೆಗಳಲ್ಲಿ ಭಾರತ ಮಾತೆ, ಬಸವಣ್ಣ ಹಾಗೂ ಡಾ. ಬಿ.ಆರ್. ಅಂಬೇಡ್ಕರ್ ಇನ್ನೂ ಹಲವರ ಭಾವಚಿತ್ರಗಳನ್ನು ಹೊತ್ತ ಭವ್ಯ ಮೆರವಣಿಗೆ ನಡೆಯಿತು. ಡೋಲು ವಾದ್ಯಗಳ ಸದ್ದುಗಳ ನಡುವೆ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕೇಸರಿ ಧ್ವಜಗಳು ಮತ್ತು ಬ್ಯಾನರ್ಗಳಿಂದ ನಗರ ರಸ್ತೆಗಳು ಕೇಸರಿಮಯವಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಕೈಗೊಂಡಿತ್ತು. ಶಾಂತಿಯುತವಾಗಿ ನಡೆದ ಹಿಂದೂ ಸಮಾಜೋತ್ಸವಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯಿತು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೇಂದ್ರ ಬಜೆಟ್ ಮಂಡನೆಗೆ ಮುನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿರುವ ಹಣಕಾಸು ಸಚಿವಾಲಯಕ್ಕೆ ಭೇಟಿ ನೀಡಿದರು. ಬಜೆಟ್ಗೆ ಸಾಂಪ್ರದಾಯಿಕ ಅನುಮೋದನೆ ಪಡೆಯಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದ ನಿರ್ಮಲಾ ಸೀತಾರಾಮನ್ಗೆ ರಾಷ್ಟ್ರಪತಿ ಸಿಹಿ ತಿನ್ನಿಸಿ ಶುಭ ಕೋರಿದರು. ಸತತ 9ನೇ ಬಾರಿ ಕೇಂದ್ರ ಬಜೆಟ್ ಮಂಡಿಸಲು ತೆರಳುತ್ತಿರುವ ನಿರ್ಮಲಾ ಸೀತಾರಾಮನ್ ಈ ಬಾರಿ ಕಾಂಜೀವರಂ ಸೀರೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆಗೆ ತೆರಳಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಕೂಡ ಬಹಿ ಖಾತಾ ಶೈಲಿಯ ಕೆಂಪು ಚೀಲದಲ್ಲಿ ಡಿಜಿಟಲ್ ಟ್ಯಾಬ್ಲೆಟ್ ಹಿಡಿದು ಕಾಣಿಸಿಕೊಂಡರು. 2021ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಕಾಗದ ಬಳಕೆ ತಪ್ಪಿಸಿ ಡಿಜಿಟಲ್ ಟ್ಯಾಬ್ಲೆಟ್ ಮೂಲಕ ಬಜೆಟ್ ಮಂಡಿಸುವ ಪರಂಪರೆಗೆ ಚಾಲನೆ ನೀಡಿದ ಅವರು ಕಾಗದರಹಿತ ಬಜೆಟ್ ಮಂಡಿಸಿದ ಮೊದಲ ಕೇಂದ್ರ ಹಣಕಾಸು ಸಚಿವೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಸಾಂಪ್ರದಾಯಿಕ ಬಹಿ ಖಾತಾ ಶೈಲಿಯ ಚೀಲವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಿರುವುದು ಭಾರತೀಯ ಸಂಪ್ರದಾಯ ಮತ್ತು ಡಿಜಿಟಲೀಕರಣದ ಪ್ರತೀಕವಾಗಿ ಗುರುತಿಸಲಾಗಿದೆ. ಬಜೆಟ್ ಮಂಡನೆಗೆ ಮುನ್ನ ಈ ದೃಶ್ಯ ದೇಶಾದ್ಯಂತ ಗಮನ ಸೆಳೆದಿದೆ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ವ್ಯವಸ್ಥೆ ಜಾರಿಯಾಗಲಿದ್ದು ಜಿಎಸ್ಟಿ ಸರಳೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ. ಬಜೆಟ್ ಕುರಿತು ದೇಶಾದ್ಯಂತ ಕುತೂಹಲ ಹೆಚ್ಚಾಗಿದೆ. New Income Tax Act. In July 2024, I announced a comprehensive review of the Income Tax Act 1961. This was completed in a record time, and the Income Tax Act 2025 will come into effect from 1st April 2026. The simplified income tax rules and forms will be notified shortly, giving adequate time to taxpayers to acquaint themselves with its requirements. The forms have been redesigned such that ordinary citizens can comply without difficulty. Ease of living. ಚಾಮರಾಜನಗರ ಕ್ಷೇತ್ರದ ರಾಜಕೀಯ ಚರ್ಚೆಗಳಿಗೆ ಸಂಬಂಧಿಸಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಸ್ಪಷ್ಟ ನಿಲುವು ವ್ಯಕ್ತಪಡಿಸಿದ್ದಾರೆ. ಅಯ್ಯೋ ರಾಮನೇ, ಎಲ್ಲೆಲ್ಲಿ ನಿಲ್ಲಿಸ್ತೀರಾ ನನ್ನನ್ನ? ಚಾಮರಾಜನಗರದಲ್ಲಿ ಗುರುತಿಸಿಕೊಂಡು ದುಡಿದಿರುವವರು ಬಹಳ ಜನ ಇದ್ದಾರೆ. ಯಾವ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಮೂಗು ತೂರಿಸುವ ವ್ಯಕ್ತಿತ್ವ ನನ್ನದಲ್ಲ, ನಾನು ಸ್ವಾಭಿಮಾನ ಇರುವ ವ್ಯಕ್ತಿಯೇ ಎಂದು ಹೇಳಿದ್ದಾರೆ. ಸುದ್ದಿಯಾಗಬೇಕೆಂದು ತಮ್ಮ ಹೆಸರನ್ನು ಅನಾವಶ್ಯಕವಾಗಿ ಎಳೆಯಬೇಡಿ ಎಂದು ಮನವಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ನಿಲ್ಲಬೇಕು ಎಂದು ತೀರ್ಮಾನವಾದರೆ ಕಾಣದ ಕೈಗಳು ಕೆಲಸ ಮಾಡಲು ಆರಂಭಿಸುತ್ತವೆ ಎಂದು ಟೀಕಿಸಿದ್ದಾರೆ. ನಾನು ಎಲ್ಲಿ ಯಾವಾಗ ನಿಲ್ಲಬೇಕು ಎಂಬುದನ್ನು ಜನರೇ ತೀರ್ಮಾನ ಮಾಡುತ್ತಾರೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಯ್ಯೋ ರಾಮನೇ, ಎಲ್ಲೆಲ್ಲಿ ನಿಲ್ಲಿಸ್ತೀರಿ ನನ್ನ?
ರಾಮನಗರಕ್ಕೆ ವಾಪಸ್ ಕುಮಾರಸ್ವಾಮಿ ಬರ್ತೀನಿ ನೋಡಿ ಅಣ್ಣ, ಒಂದು ಮಾತು ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ, ಕ್ಲಿಯರ್ ಕಟ್ ಆಗಿ ಗೊಂದಲ ಮಾಡೋದು ಬೇಡ. ಚಾಮರಾಜದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡು ದುಡಿದಿರ್ತಕ್ಕಂಥ ಭಾಳ ಜನ ವ್ಯಕ್ತಿಗಳಿರ್ತಾರೆ. ಸುಮ್ಮನೆ ನಾವು ಯಾವುದ್ಯಾವುದೋ ಕ್ಷೇತ್ರಕ್ಕೆ ಹಂಗೋಗಿ ಮೂಗು ತೂರಿಸ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ಸ್ವಾಭಿಮಾನಿ, ಅರ್ಥ ಆಯ್ತಲ್ಲ. ಸುಮ್ಮನೆ ಏನೋ ಒಂದು ಸುದ್ದಿ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೆಸರು ಎಳಿತಕ್ಕಂಥದ್ದು ಬೇಡ. ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ನಿಂತ್ಕೋಬೇಕು ಅಂತ ಫಿಕ್ಸ್ ಆದರೆ ಇನ್ನೂ ಕಾಣದೇ ಇರೋ ಕೈಗಳು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಹೇಳ್ದಂಗೆ ಕೆಲಸ ಶುರು ಮಾಡ್ತಾರೆ. ನಾನು ಎಲ್ಲಿ ನಿಂತ್ಕೋಬೇಕು, ಯಾವಾಗ ನಿಂತ್ಕೋಬೇಕು ಅಂತಕ್ಕಂಥದ್ದು ಜನರು ತೀರ್ಮಾನ ಮಾಡ್ತಾರೆ, ಜನರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಹಾಗೂ ಮಾದಕ ದ್ರವ್ಯಗಳು ಪತ್ತೆ. ಮೈಸೂರು ಅಂದ್ರೆ ಡ್ರಗ್ಸ್ ಎಂಬ ದುಸ್ಥಿತಿ ನಿರ್ಮಾಣ. ಸಂಸದ ಯದುವೀರ್ ಒಡೆಯರ್ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಡಿ. ಚಿಕ್ಕಮಗಳೂರಲ್ಲಿ ಕೇಸರಿ ಸಂಭ್ರಮ, ಬೃಹತ್ ಹಿಂದೂ ಸಮಾಜೋತ್ಸವಕ್ಕೆ ಭರ್ಜರಿ ಸ್ಪಂದನೆ. ಭಾರತ ಮಾತೆ, ಬಸವಣ್ಣ, ಅಂಬೇಡ್ಕರ್ ಭಾವಚಿತ್ರಗಳೊಂದಿಗೆ ಭವ್ಯ ಮೆರವಣಿಗೆ. ಕೇಂದ್ರ ಬಜೆಟ್ ಮೇಲೆ ದೇಶದ ಕಣ್ಣು. ಕಾಗದರಹಿತ ಬಜೆಟ್ ಪರಂಪರೆ ಮುಂದುವರಿಕೆ. ರಾಷ್ಟ್ರಪತಿ ಅನುಮೋದನೆ ಬಳಿಕ 9ನೇ ಬಾರಿಗೆ ಬಜೆಟ್ ಮಂಡಿಸಲು ರೆಡಿಯಾದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ವ್ಯವಸ್ಥೆ ಜಾರಿಗೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.